ಏನಕ್ಕೆ ಬರ್ಸಕ್ಕೆ ಕೊಡಲ್ಲ, ಡೆಲಿವರಿ ಇಲ್ಲ ಅಂತ ನೋಡಲ್ಲ, ಎತ್ಕೊಂಡು ಹೋಗೋಣ ಅಂತಾರೆ. 5,000 5,000 ಕಟ್ಟಿದ್ದೀನಿ, ಇಲ್ಲ ಅಂದ್ರೆ ಕೇಸ್ ಮಾಡ್ತೀನಿ ಅಂತ ಕೇಸ್ ಮಾಡೋಣ ಹೇಳಿದ್ದೀನಿ ನಾನು. ಸಾಹೇಬ್ರೆ ಬನ್ನಿ. करेज बोलती 5,000 दिए हमें, 5,000 रुपए हमें दिए, 5,000 ನಾನು ಕಟ್ಟಿದ್ದೀನಿ. ಇಲ್ಲ ಸಿಸ್ಟರ್ ಗೆ ಬಟ್ಟೆ ನೋಡೋದು, ಇಲ್ಲ ಅಂದ್ರೆ ನೋಡಲ್ಲ, ಬಸ್ ಸರ್ಟಿಫಿಕೇಟ್ ಕೊಡಲ್ಲ ಅಂತ ಹೇಳಿದ್ದಾರೆ. ಯಾರು ಸಿಸ್ಟರ್ನಲ್ಲಿ ಯಾರು ನೀವು ಡೆಲಿವರಿಗೆ ಬಂದಿದ್ರಲ್ಲ, ಯಾರು ಸಿಸ್ಟರ್ ಗೊತ್ತಿರುತ್ತಲ್ಲ, ಯಾವಾಗ ಆಗಿತ್ತು? ಎಲ್ಲ ಸಿಸ್ಟರ್ ಕೊಡ್ತಿರ್ತಾರೆ ಸರ್, ಕಾಸು ಕೊಡ್ಬೇಕು ಸರ್. ನನಗೆ ಸುಮಾರು ಕರೆಗಳು ಬಂದವು. ಈ ಹಾಸ್ಪಿಟ್ಲಲ್ಲಿ ಹೆರಿಗೆ ಮಾಡ್ತಕ್ಕಂಥ ಸಮಯದಲ್ಲಿ ಕರ್ಕೊಂಡು ಬಂದಾಗ ಒಂದು 10 ನಿಮಿಷ ಬಿಟ್ಕೊಂಡು ಬನ್ನಿ ಅಂತೇಳಿ ಆಚೆ ಕಳಿಸಿದ್ರು. ಮತ್ತೆ 10 ನಿಮಿಷ ಬಿಟ್ಕೊಂಡು ಬಂದ್ರಿ. ಬಂದ ನಂತರ ಸಿಸ್ಟರ್ ಇಲ್ಲ, ಡಾಕ್ಟ್ರು ಇಲ್ಲ. ಆ ಹೆರಿಗೆನ ನಮ್ಮ ತಾಯಿನೇ ಮಾಡಿದ್ರು, ನಮ್ಮ ರಿಲೇಷನ್ನೇ ಮಾಡಿದ್ರು. ಮಗುಗೆ ಏನಾದರೂ ಹೆಚ್ಚು ಕಮ್ಮಿ ಇದ್ರೆ ಯಾರು ಕೇಳೋದು ಅನ್ನೋಂತೆಲ್ಲ ಅನೇಕ ಕಂಪ್ಲೇಂಟ್ ಹೇಳಿದ್ರು. ನಾನು ಮೋಹನ್ ಕೃಷ್ಣ ಏನಾದರೂ ಮಾತಾಡಿದ್ರೆ ನನ್ನ ಟಾರ್ಗೆಟ್ ಮಾಡ್ತಾರೆ, ಸರಿ ನೋಡೋಣ ಅಂತಿದ್ದೆ. ಸುಮಾರು ಜನ ಕಾಲ್ ಮಾಡಿದ್ರು, ಬಂದು ಪರಿಶೀಲನೆ ಮಾಡಿದೆ. ಪರಿಶೀಲನೆ ಮಾಡಿದ ನಂತರ ನನಗೆ ಗೊತ್ತುಪಟ್ಟಿದ್ದು ಇವ್ರು ಹೇಳ್ತಕ್ಕಂಥದ್ದು, ಅವ್ರು ಒಪ್ಕೊಂಡಿದ್ರು. ಹೌದು, ಆ ಟೈಮಲ್ಲಿ ಸಿಸ್ಟರ್ ಎಲ್ಲೋ ಆಚೆ ಹೋಗಿದ್ದಾರೆ, ತಪ್ಪಾಗೈತೆ, ಸರಿತಿದ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಸೊ ಅವರು ಹೇಳ್ತಾ ಇದ್ದಾರೆ, ನಮ್ಮ ಡಿಪಾರ್ಟ್ಮೆಂಟ್ಗೆ ಒಂದು ಅವಕಾಶವನ್ನು ಕೊಟ್ಕೊಡಿ, ಮುಂದಿನ ದಿನಗಳಲ್ಲಿ ಸರಿಪಡಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ನಾವು ಇದ್ರ ಬಗ್ಗೆ ಜಾಸ್ತಿ ಮಾತ್ರ ನಾವು ಕೇಳೋದು ಇಷ್ಟೇ ಸರ್, ನಿಮ್ಮಲ್ಲಿ ರಿಕ್ವೆಸ್ಟ್. ಆಯ್ತು ಸರ್, ನೋಡಿ ಒಂದು ಪ್ರಾಣ ಹೋದ್ರೆ ಮತ್ತೆ ಉಳಿಸ್ಲಿಕ್ಕೆ ಆಗಲ್ಲ. ಖಂಡಿತ. ಈಗ ಗುಟ್ಟಳ್ಳಿಯಲ್ಲಿ ಇದೇ ಥರ ಹೋಯ್ತು, ಕ್ಲೀನ್ ಚಿಟ್ ಕೊಟ್ಬಿಟ್ರಿ, ಕೊಲೆಗಾರನ ರಕ್ಷಣೆ ಮಾಡಿದೀರ ಅಂತ ನಾನು ಹೇಳ್ತೀನಿ. ಮುಂದಿನ ದಿನಗಳು ಈ ಥರ ಆಗ್ದಿರ ಹಂಗೆ ನಾನು KJF ಜನತೆ ಪರವಾಗಿ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ಸಿಸ್ಟರ್ ಅನ್ನೋರು ಪ್ರತಿದಿನ ಇರಬೇಕಿಲ್ಲಿ. ಯಾವುದೇ ರೀತಿಯಾದಂಥ ಒಂದು ಸಂದೇಶಗಳು ಬರ್ದಿಕ್ಕೆ ನೀವೇ ನೋಡಿದ್ರಿ, ಯಾರ್ಯಾರೋ ಏನೇನೋ ಆರೋಪ ಮಾಡ್ತಿದ್ದಾರೆ. ಆ ಆರೋಪಗಳಿಗೆಲ್ಲ ನಿಜನ ಸುಳ್ಳ ಭಗವಂತನ ಅದು ಹೇಳಿದ್ರಲ್ಲ. ಮುಂದಿನ ದಿನಗಳಲ್ಲಿ ಇದೆಲ್ಲ ಆಗ್ದಿರ ಅಂತ ನೋಡ್ಕೊಂಡು ಖಂಡಿತವಾಗ್ಲೂ ಸರ್ ಒಂದು ಸ್ಟಾಫ್ ರಿಲೀವಿಂಗ್ ಟೈಮ್ ಎಷ್ಟು ಅಲ್ಲಲ್ಲ. ಏನ್ ನಾನು ಹೇಳಿದ್ದೇನೆ ಅಂದ್ರೆ ನಮ್ಮ ಡಾಕ್ಟರ್ ಮಾತಾಡ್ತಾರೆ, ನಾನು ಮಾತಾಡ್ತೀನಿ. ನನಗಿಂತ ಹಿರಿಯ ನಿಮ್ಮ ಕಾಲು ಬೇಕಾದ್ರೆ ಇಟ್ಕೊಂಡ್ಬಿಡ್ತೀನಿ ಮೇಡಮ್. ನೋಡಿ, ನೀವು ಒಬ್ಬ ತಾಯಿ ಆಗಿದ್ದೀರಾ ಮೇಡಮ್. ಮೇಡಮ್ ಪ್ಲೀಸ್ ದಯಮಾಡಿ ಒಂದು ಇಂಜೆಕ್ಷನ್ ಮಗು ನನಗೂ ಸ್ವಲ್ಪ ಸೈನ್ಸ್ ಗೊತ್ತು, ನಿಮ್ಮಷ್ಟು ಗೊತ್ತಿಲ್ಲ. ಮಗು ಉಲ್ಟಾ ಆಗ್ಬಿಟ್ಟೈತೆ, ಕರೆಕ್ಟ್ ಅಲ್ಲಮ್ಮ ನಿಮ್ಮ ಟೆಕ್ನಿಕಲ್? ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ. ಉಲ್ಟಾ ಆಗ್ಬಿಟ್ಟಿರೋದು ಇಂಜೆಕ್ಷನ್ ಆಗಿದ್ರೆ ಮತ್ತೆ ಸೀದಾ ಆಗತ್ತಾ? ಒಂದ್ ನಿಮಿಷ ತಾಯಿ ಪ್ಲೀಸ್. ನಾನು ಮಾತಾಡಿದ್ರೆ ಗೌರ್ಮೆಂಟ್ ಆಫೀಸಲ್ಲಿ ಟಾರ್ಗೆಟ್ ಮಾಡ್ತಾರೆ, ಗೌರ್ಮೆಂಟ್ ಆಫೀಸಲ್ಲಿ ಪಿಟಿಷನ್ಗಳು ಹಾಕ್ಸ್ತೀರಾ, ನಾನು FIR ಬುಕ್ ಮಾಡಿಸ್ತೀರಾ? ಈಗ ನಾನು ಕೇಳ್ತಾರೋ ತಾಯಿ ತಮ್ಮನ್ನ, ಆ ತಾಯಿ ಏನಾದ್ರು இன்னைக்கு அந்த அம்மா இங்க இல்லை அண்ணா, அந்த ஒரு பெண் மகள கதி என்னமா? First you just give me the answer for that, madam. You got my question, madam ji? In case if that mother has been not here, if she doesn't know that to handle the labor procedure, what would be the scenario of that lady? First question. And second question, see, அந்த அம்மா வந்து என்ன சொல்லுது, ஹீமோகுளோபின் எதனா 8 கீழே இருந்துச்சுன்னா we are not supposed to do the labor charges ಅಥವಾ ಲೇಬರ್ ஒரு ப்ரோக்ராம் பண்றதுக்கு நம்ம கையில ஆவறதில்ல. go to child and women's hospital ಅಂತ ಅನ್ಪ್ರಿಂಗ್ಲಾ. ಹಂಗೆ ಕೂಡ ಹಿಮೋಗ್ಲೋಬಿನ್ ಎದನ 8 கீழே இருந்துச்சுன்னா நாங்க டச் கூட பண்றதில்ல, SNக்கு போறோம். my question as a civil man of the KJF, அது 8 கீழே இருக்குது, அந்த ஒரு கேட்டகரி ஃபீமேல் பேஷண்ட்ஸ் யார் பார்க்கணும்? ಒಂದು ಮಿನಿಟ್ ಮೇಡಮ್, ಫ್ರೆಂಡ್ ಮೇಡಮ್ ಅವ್ರಿಗೆ ದಯವಿಟ್ಟು ನೋಡಿ. ಒಂದ್ ನಿಮಿಷ ಪ್ಲೀಸ್. ಇವ್ರ ಕಡೆಯಿಂದ ಇದೇ ಹಾಸ್ಪಿಟ್ಲಿಗೆ ಡೆಲಿವರಿಗೆ ಬರ್ತಾರೆ. ಡೆಲಿವರಿಗೆ ಬಂದಾಗ ಇವ್ರು ಹೇಳ್ತಾರೆ, ಇಲ್ಲಿ ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ, ನೀವು ಬೇರೆ ಕಡೆ ಎತ್ಕೊಂಡೋಗಿ ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿ ಅಂತಾರೆ. ಅವರು ಆಂಬುಲೆನ್ಸ್ ಬುಕ್ ಮಾಡಿ ಅಲ್ಲೇ ಎತ್ಕೊಂಡು ಹೋಗ್ತಾರೆ ನಮ್ಮ ದೊಡ್ಡ ಹಾಸ್ಪಿಟ್ಲಿಗೆ, ಹೆರಿಗೆ ಹಾಸ್ಪಿಟ್ಲಿಗೆ. ಅಲ್ಲೂ ಆಗಲ್ಲ ಅಂತಾರೆ. ಇವ್ರು ಏನು ಹೇಳ್ಬಿಟ್ಟಿರ್ತಾರೆ, ನಮ್ಮ ಡಾಕ್ಟರ್ಸು ಎಂಥ ಡೆಲಿವರಿ ಮಾಡೋಕ್ಕಾಗಲ್ಲ, ಇಟ್ಸ್ ಅ ವೆರಿ ಕ್ರಿಟಿಕಲ್ ಕೇಸ್ ಅಂತ ಹೇಳ್ಬಿಡ್ತಾರೆ. ಬಟ್ ಇಲ್ಲಿಂದ ಆಂಬುಲೆನ್ಸಲ್ಲಿ ತೊಗೊಂಡೋಗ್ಬೇಕಾದ್ರೆ ಒನ್ಸ್ ದೇ ರೀಚ್ ಟು ದ ಬಂಗಾರಪೇಟ್, ಆಂಬುಲೆನ್ಸಲ್ಲೇ ಡೆಲಿವರಿ ಆಗ್ಬಿಡುತ್ತೆ. ಮಗುನೂ ಸೇಫ್ ಆಗೈತೆ, ತಾಯಿನೂ ಸೇಫ್ ಆಗೈತೆ. ಇವತ್ತಿನ ಪರಿಸ್ಥಿತಿ 2 ವರ್ಷದಿಂದ ಅವ್ರಿಗೆ ಬರ್ತ್ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಆಗ್ತಾ ಇಲ್ವಂತ. ರೀಸನ್ ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ. ನಾವೆಲ್ಲ ದುಡ್ಡಿರೋಂತಕ್ಕಂಥವ್ರು ಅಥವಾ ನಾಲೆಜ್ ಇರ್ತಕ್ಕಂಥವ್ರು. நான் பண்ணேன் ஆம்புலன்ஸ்க்கு நிக்கு சொல்லிட்டு
அது டெலிவரி எல்லாம் நான் பார்த்து சின்ன கோளாறு கத்தின்னு போட்டேன் இன்னும் விட்டு அது சர்டிபிகேட் ஆகல நம்மளுது அது டாக்டர் தான் என்னத்துக்கு நாங்க இல்லாத பட்டுங்க நீங்க கிட்ட இல்ல உங்ககிட்ட நாங்க வரோங்க ஏன்னா நம்ம கிட்ட இல்ல நாங்க செய்வோம்னு சொல்லி நீங்க கூட அப்படி செஞ்சுட்டு நாங்க பண்ணினாக்கா டாக்டருக்கு என்னத்துக்கு இங்க ஆஸ்பத்திரி என்னத்துக்கு இங்க சொல்லுங்க நீங்க நம்ம லேலா பட்டிங்க நாங்க வராங்க இல்லையா நீங்க அதை பண்ணுங்க இப்ப நீங்க செய்யற வேலை நான் செய்யறேனாக்கா உங்களுக்கு நம்மளுக்கு என்ன விஷயம் இருக்குது நீங்க சொல்லுங்க அது ಅವ್ರ ಅರ್ಥ ಆಯ್ತಾ ಮೇಡಮ್ ಡಾಕ್ಟರ್ ಮಾಡೋ ಕೆಲಸ ನಾವು ಮಾಡ್ತಾ ಇದೀರ ಅಂದ್ರೆ ಡಾಕ್ಟರ್ಸ್ ಏನಕ್ಕೆ ಹಾಸ್ಪಿಟಲ್ ಏನಕ್ಕೆ ಅಂತ ಕೇಳ್ತಾರೆ ಮೇಡಮ್ ಇವತ್ತು ಬರ್ತ್ ಸರ್ಟಿಫಿಕೇಟ್ ಕೇಳಿದ್ರೆ ನೀವು ಎಲ್ಲಿ ಮಗು ಹುಟ್ಟಿರೋದು ಅಂತ ಕೇಳ್ತದಂತೆ ಅವ್ರ ಪಾಪ ಬಂಗಾರಪೇಟೆ ಅಂದ್ರೆ ಬಂಗಾರಪೇಟೆಗೆ ಹೋಗಿ ಅಂತಾರಂತೆ ಇಲ್ಲಿ ಅಂತಂದ್ರೆ ಇಲ್ಲಿ ಬಂದ್ರೆ ಇಲ್ಲಿ ಕೊಡಲ್ಲ 2 ವರ್ಷದಿಂದ ಅವ್ರಿಗೆ ಬರ್ತ್ ಸರ್ಟಿಫಿಕೇಟ್ ಇಲ್ವಾ ಇಲ್ಲವೇ ಇಲ್ಲ ಮೇಡಮ್ ಸಿ ವಿ ಆರ್ ಆಲ್ ಎಜುಕೇಟೆಡ್ ಮೇಡಮ್ ವಿ ನೋ ಹೌ ಟು ಗೆಟ್ ಅವರ್ ರೈಟ್ಸ್ ಮೇಡಮ್ ಬಟ್ ದೇ ಡಸಂಟ್ ನೋ ಮೇಡಮ್ ಲಾಸ್ಟ್ಗೆ ಇವತ್ತಿನ ಪರಿಸ್ಥಿತಿ ನೋಡಿ ಆ ತಾಯಿಗೂ ಯಾರು ಇಲ್ಲ ಇವತ್ತು ನೀವು ಬಂದಿದ್ದೀರಾ ನಮ್ಮ ಮೇಡಮ್ ಅವರು ಇದ್ದಾರೆ ಮೇಡಮ್ ನಿನ್ನೆ ಯಾಕೆ ಯಾರು ನರ್ಸೇ ಇರಲಿಲ್ಲ ಅಂತ ವಾಟ್ ಇಸ್ ದ ರೀಸನ್ ನನ್ನ ಸಿಂಪಲ್ ಕ್ವಶನ್ ಮೇಡಮ್ ನಾನು ವಿಲನ್ ಆಗಕ್ಕೆ ಇಷ್ಟ ಇಲ್ಲ ನಿಮ್ಮ ಹತ್ರ ಎಲ್ಲ ನನ್ನ ಕ್ವಶನ್ನು ಸಿಸ್ಟರ್ ಇಲ್ಲಿ ಇರ್ಬೇಕಾಗಿತ್ತಾ ಇಲ್ವಾ ಇದಾರಾ ಇಲ್ವಾ ಆ ಟೈಮಲ್ಲಿ ಒಂದು ನಿಮಿಷ ಸೊ ಇಟ್ ಈಸ್ ಎ ಮಿಸ್ಟೇಕ್ ಆಫ್ ದ ಮ್ಯಾನೇಜ್ಮೆಂಟ್ ಅಥವಾ ನಿಮ್ಮ ಮಿಸ್ಟೇಕ್ ಅಥವಾ ನಮ್ಮ ಪಬ್ಲಿಕ್ ಮಿಸ್ಟೇಕ್ ಇದು ಮೇಡಮ್ ಸಿ ಮೈ ಕ್ವಶನ್ ಮೈ ಸಿಂಪಲ್ ಕ್ವಶನ್ ಸಿ ನಾವೊಂದು ತಪ್ಪು ಮಾಡೋದ್ರಿಂದ ತಾಯಿ ಮಗುಗೆ ಅನಾಥಗಳಾಗ್ತಾ ಇದೆ ನಾನು ನಿಮ್ ಗಮನಕ್ಕೆ ತರ್ತೀನಿ ಅಲ್ಲಿ ಡಾಕ್ಟರ್ ನಾಗವೇಣಿ ಅಂತ ವೆರಿ ಇನ್ಫ್ಲೂಯೆನ್ಸ್ಡ್ ಡಾಕ್ಟರ್ ಮೇಡಮ್ ಅವ್ರಿಗೆಲ್ಲ ತುಂಬಾ ಪರಿಚಯಸ್ಥರು ಒಂದು ಕೊಲೆ ಮಾಡಿದ್ದಾರೆ ಅಂತ ಹೇಳ್ತೀನಿ ನಾನು ನೇರವಾಗಿ ಖಂಡಿಸ್ತೀನಿ ಒಂದು ಮಗುನ್ ಕೊಲೆ ಮಾಡಿದ್ದಾರೆ ಕೊಲೆ ಮಾಡಿ ನಾನು ಅಷ್ಟು ದೊಡ್ಡ ಹೋರಾಟ ಮಾಡಿದ್ರು ಕೊನೆಗೆ ನನಗೆ ಸಿಕ್ಕಂತ ಆಸ್ತಿ ನನ್ನ ಅಲ್ಲಿ ನಂಬ್ಕೊಂಡ್ರೆ ಸಿಕ್ಕಂತ ಆಸ್ತಿ ಏನ್ ಗೊತ್ತಾ ತಾಯಿದೆ ತಪ್ಪು ಅಲ್ಲಿರೋರ್ದು ಏನು ತಪ್ಪಿಲ್ಲ ನೋಡಿ ನಮ್ಮ ಮೀಡಿಯಾ ಬಂಧುಗಳು ಇದೆಲ್ಲ ತಿಳ್ಕೋಬೇಕು ನಾವು ಹೋರಾಟ ಮಾಡಿದ್ರೆ ಅವ್ರ ಕೈ ಸರ್ಕಾರ ಆಯ್ತು ಅಂತೇಳಿ ಫೇಕ್ ರಿಪೋರ್ಟ್ಗಳು ಮಾಡಿಸ್ಬಿಟ್ಟು ಇವತ್ತು ಆ ತಾಯಿಗೂ ನ್ಯಾಯ ಇಲ್ಲ ಆ ಸತ್ತಿರೋ ಮಗನಿಗೂ ನ್ಯಾಯ ಇಲ್ಲ ನೋಡಿ ಕೊಲೆ ಮಾಡಿರೋರು ಆರಾಮಾಗಿ ರಾಜಾರೋಷ ಬದುಕ್ತಾ ಇದ್ದಾರೆ ಇವತ್ತು ನೀವು ಹೇಳ್ತಿದ್ದೀರಾ ಸಿ ವಿ ಹ್ಯಾವ್ ಟು ರೆಸ್ಪೆಕ್ಟ್ ಯು ಬಿಕಾಸ್ ಅಟ್ ಲೀಸ್ಟ್ ಟ್ರೂತ್ ನೀವು ಅಕ್ಸೆಪ್ಟ್ ಮಾಡ್ತಾ ಇದ್ದೀರಾ ಹೌದು ಅವ್ರ ತಪ್ಪು ಅಂತ ಹೇಳ್ತಾ ಇದ್ದೀರಾ ಇದಕ್ಕೆ ಹೊಣೆ ಯಾರು ಮೇಡಮ್ ಅವ್ರ ಯಾರು ಆ ತಾಯಿ ಮಗುಗೆ ಏನಾದ್ರು ಗುಟ್ಟಳ್ಳಿಯಲ್ಲೂ ಇದೇ ಆಗಿದ್ದು ನೀವು ಮುಚ್ಚಿದ್ರಿ ಆ ಕೇಸ್ನ ಮುಚ್ಚಿದ್ರಿ ನಾನು ಕಡಾಖಂಡಿತವಾಗಿ ಹೇಳ್ತೀನಿ ನನ್ನ ದೇವ್ರು ನನ್ನ ಕಡೆ ಇತ್ತಂದ್ರೆ ಅದ್ರಲ್ಲಿ ಯಾರ್ಯಾರೆಲ್ಲ ಶಾಮಿಲ್ ಆಗಿರೋ ಅವ್ರಿಗೆಲ್ಲ ದೇವ್ರು ಒಂದು ಶಿಕ್ಷೆ ಕೊಡ್ತಾರೆ ಆ ಕೇಸ್ನ ಮುಚ್ಚಾಕಿದ್ರಿ ಅಂತಾನೆ ಹೇಳ್ತೀನಿ ಒಂದು ಕೊಲೆ ಮಾಡಿರೋರಿಗೆ ಇಲ್ಲಿ ಇರ್ತಕ್ಕಂಥ ರೂಪಕಲಾ ಶಶಿಧರ್ ಅವ್ರು ಇರ್ಬೋದು ಶಾಸಕರಾಗಿರ್ಬೋದು ನಿಮ್ DHO ಇರ್ಬೋದು ಇಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಸಪೋರ್ಟ್ ಮಾಡಿ ಒಬ್ಬ ಕಲುಗಾರಿಕೆ ಡಾಕ್ಟರ್ನ ನೀವು ಸೇವ್ ಮಾಡಿದ್ದೀರಾ ಅಂತ ನಾನು ಹೇಳ್ತೀನಿ ಪರವಾಗಿಲ್ಲ ದೇವ್ರು ನಂಗೆ ಸತ್ಯ ಐತಂದ್ರೆ ಇದ್ರ ವಿಷಯಕ್ಕೆ ಬಿಡೋದ ನಾವು ಮುಂದಕ್ಕೆ ಹೋಗ್ತೀರಿ ಅದ್ರ ಬೇರೆ ಕತೆ ಇವತ್ತು ಈ ತಾಯಿಗೆ ಇದೇ ತರ ಅಲ್ಲ ಮೇಡಮ್ ಆಗ್ತಾ ಇದ್ದಿದ್ದು ಇರಿ ಮೇಡಮ್ ಅವ್ರನ್ನೇ ಕೇಳ್ಬಿಡ್ತೀನಿ ಯಾಕಂದ್ರೆ ಅದು ಏನಾಗಿದೆ ಅಂತ ಅವ್ರು ಇಮಿಡಿಯೇಟ್ ಆಗಿ ನಾವು ಕಾಲ್ ಮಾಡಿದ್ರು ನನಗೆ ಕಾಲ್ ಮಾಡಿದ್ರು ನಮ್ಮ ಸ್ಟಾಫ್ಸ್ ಕಾಲ್ ಮಾಡಿದ್ರು 9:40 ಡೆಲಿವರ್ ಆಗಿತ್ತು 9:40ಗೆ ನನಗೆ ಇಮಿಡಿಯೇಟ್ ಆಗಿ ಕಾಲ್ ಮಾಡಿದ್ರು ನಮ್ಮ ಮನೆ ಹತ್ರನೇ ಸೊ ಒಂದು 9:50ಗೆಲ್ಲ ನಾನು ಬಂದ್ಬಿಟ್ಟಿದ್ದೀನಿ ಅಷ್ಟರಲ್ಲಿ WNC ಸ್ಟಾಫ್ ನರ್ಸ್ ಒಬ್ರು ಇದ್ರು ಅವ್ರನ್ನ ಕರ್ಸಿದೀವಿ ಲೈಕ್ ಅವರು ಫುಲ್ ಡೈಲಿಟೇಷನ್ G3 ಗ್ರಾವಿಡಾ 3 ಸೊ ಅದು ಬೇಗ ಆಗುತ್ತೆ ಸರ್ ಅದಕ್ಕೆ ಫುಲ್ ಡೈಲಿಟೇಷನ್ ಅಲ್ಲಿ ಬಂದ್ರು ಮಗು ಎಕ್ಸ್ಟ್ರಾಕ್ಟ್ ಮಾಡಿಟ್ಟಿದ್ರು ಅಷ್ಟರಲ್ಲಿ ಆಶಾವಕರು ಬಂದ್ರು ಬೈ ದ ಟೈಮ್ ನಾವು ಬಂದಷ್ಟರಲ್ಲಿ ಮಗುನ ಎಕ್ಸ್ಟ್ರಾಕ್ಟ್ ಆಗಿದ್ದು ಸ್ವಲ್ಪ ಟೇಲ್ my question is madam ji आप में बात में आप आ सकते ನನ್ನ ಕ್ವಶನ್ ಅದೇನು ಇಲ್ಲ ಮೇಡಮ್ ಸಿ ನನ್ನ ಕ್ವಶನ್ ನೋ ಮೇಡಮ್ ಸಿ ನಾನು ಹೇಳ್ತಿರೋದು ಹಾಸ್ಪಿಟಲ್ ಬರುವಂತದ್ದು ಏನಕ್ಕೆ ಜಸ್ಟ್ ಯು ಆನ್ಸರ್ ಫಾರ್ ದಿ ಸಿಂಪಲ್ ಕ್ವಶನ್ ಮೇಡಮ್ ಆಮ್ ಐ ರೈಟ್ ಮೇಡಮ್ ಆನ್ ವಾಟ್ ಕಾನ್ಫಿಡೆನ್ಸ್ ದ ಪೇಷಂಟ್ ವಿಲ್ ಅರೈವ್ ಇನ್ ದ ಹಾಸ್ಪಿಟಲ್ they'll step into the hospital on what confidence having confidence on doctors the first and the priority thing the confidence level to the patient is someone who is educated someone who did the practice in the medicine so with under the supervision of them I could go there I'll be saved something right am I right madam yes nan question sister yaak irlilla who said her to leave from here see madam see allala just 5 minutes before no madam see this is public service am I right madam ನಾನು ಇದನ್ನ ಜಾಸ್ತಿ ಮಾತಾಡಿದ್ರೆ ಮೋಹನ್ ಕೃಷ್ಣ ಕೆಟ್ಟವನು ಇದೊಂದು ಅವ್ರದಿಲ್ಲ ಅಮ್ಮ ಯಾರು ಕೇಳಿದಂಗೆ
குழந்தைக்கு உஷாரில்லைட்டு அவங்க போயிட்டாங்க. இங்க தாய் குழந்தை ரெண்டும் போயிட்டு இருந்தாங்க. என்னகதி யார் ஜவாப்தாரி அதுக்கு? நீங்க சொல்லுங்க. நம்ம மேல தப்பு நம்ம சொன்னாக்கா இந்த பாரு, எது கஷ்டத்துக்கு வெயிட்ல கூட நம்ம வரணும். 5 minutes capture அது ஆகிடுது சார். Madam. 5 minutes capture. You are a doctor, madam. 1 second is also most crucial in this department. Am I right, madam? 1 second is also most important. No? எப்போ வந்தாங்க எல்லாம் ஆயிப்பிறதுக்கு வந்திருந்து எல்லாம் ஆயிப்பிருந்துதான் வந்திருந்து ಇಲ್ಲ ಇಲ್ಲ ಎಲ್ಲ ಕೇಳಿಸ್ಕೊಳ್ಳಿ ಮೇಡಮ್. ಎಲ್ಲ ನಾ பண்ணிட்டேன். ಆಪರೇಷನ್ ಆಗುತ್ತೆ ಅಂತ ಕಳ್ಸಿದ್ ನೀವು. ಅಲ್ಲಿ ಹೋಗಿ ನಾವು 8 ದಿವಸದಿಂದ ಟ್ರೀಟ್ಮೆಂಟ್ ಮಾಡ್ತಾ ಇದೀವಿ. ದೊಡ್ಡಸಿವೆಲ್ಲಿ 8 ದಿವಸದಿಂದ ಇದು ಮಾಡ್ತಾ ಇದೀವಿ. 2 ದಿವಸ ಇದೆ ಅಂದ್ರೆ ಡೆಲಿವರಿ ಡೇಟ್ಗೆ 2 ದಿವಸ ಇದೆ ಅಂದ್ರೆ ಅವ್ರು ಏನ್ ಹೇಳಿದ್ರು ಅಂದ್ರೆ ನಾರ್ಮಲೇ ನಿಮ್ಗೆ ಆಗುತ್ತೆ 100% ಅಂತ ಅಂದಿದ್ದಕ್ಕೆ ನಾವು ಈ ಆಸ್ಪತ್ರೆಗೆ ಬಂದಿದ್ದು. ಅಕಸ್ಮಾತ್ ನಾವು ಆಪರೇಷನ್ ಅಲ್ಲೇ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ ದೊಡ್ಡ ಶಿವಲ್ಗನೆ ನಾವು ಹೋಗ್ತಾ ಇದ್ರು. ಥೈರಾಯ್ಡ್ ಟ್ಯಾಬ್ಲೆಟ್ ಬೆಳಗ್ಗೆನೆ ನರ್ಸ್ ಏನ್ ಹೇಳಿದಾರೆ ಎಲ್ಲ ಆಗಿದೆ, இல்ல டாக்டர், இன்னொரு பேசு. 11 ಗಂಟೆಗೆ ಬನ್ನಿ. 8 கிராம் இருக்குது ரத்தம்னு சொல்றாங்க இல்லையா? ನಿಮ್ಗೆ ಆಗುತ್ತೆ ಅಂತ ಹೇಳಿ ಕಳ್ಸಿರೋದು. இல்ல 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 ಮೇಡಮ್ ಮೇಡಮ್ ಕಳ್ಸಿದ್ದು ನೀವ್ ಯಾಕೆ ಇಲ್ಲಿ ಬಂದ್ರು ಅಂತ ನಾವು ನಮ್ಗೆ ಅಲ್ಲಿ 100% ನಾರ್ಮಲ್ ಆಗುತ್ತೆ ಅಂತ ಹೇಳಿದಕ್ಕೆ ನಾವು ಈ ಆಸ್ಪತ್ರೆಗೆ ಬಂದಿದ್ದೀವಿ. ಇಲ್ಲಾಂದ್ರೆ ಆಸ್ಪತ್ರೆಯಲ್ಲಿ ನಮ್ಗೆ ಆಪರೇಷನ್ ಆಗಿದೆ ಅಂದ್ರೆ ನಾವು ಅಲ್ಲೇ ಹೋಗ್ತಾ ಇದ್ರು. ನೋಡ್ಬೇಕು ಇಲ್ಲಿ ಯಾರಾದಿಲ್ಲಿ ನಮ್ಮ ಮಕ್ಕಳೆಲ್ಲ ಬೇರೆ ಮಕ್ಕಳೆಲ್ಲ ಡೆಲಿವರೀಸ್ ಇಲ್ಲ ಇಲ್ಲಮ್ಮ ಇಲ್ಲ ಇಲ್ಲಮ್ಮ ಮೇಡಮ್ ಮೇಡಮ್ 8 கிராம் இருக்குது ಅನ್ಪಾದಂಗ ಅಯ್ಯೋ ಹೋಗಣ ಕಾದ ನೋವು ಇದೆ ಅಂತ ನಾವು ಇಲ್ಲಿ ಬಂದಿದ್ದೀವಿ. ಇಲ್ಲ ಇಲ್ಲಮ್ಮ ಇಲ್ಲ ಸರ್ ಈಗ ಕೇಳೋಣ. ನಾನು ರೆಫರ್ ಮಾಡಿಲ್ಲ, ಮಗುನ ಇಟ್ಕೊಂಡಿದ್ದೀನಿ. ಇಲ್ಲ, ಇಲ್ಲ. 2.5 kg ಪೀಡಿಯಾಟ್ರಿಷಿಯನ್ ತೋರಿಸ್ಬಿಟ್ಟು ತಿರ್ಗಾ ಮಗು ಇಟ್ಕೊಂಡಿದ್ದೀನಿ. ಇವತ್ತು ಐರನ್ ಇಂಜೆಕ್ಷನ್ ಹಾಕಿದ್ದೀನಿ. ಇಲ್ಲ ಇಲ್ಲ ಡಾಕ್ಟರ್ ಇಲ್ಲ ಡಾಕ್ಟರ್ ಇಪ್ಪ ಇಲ್ಲ ನಮ್ಮ ಕೇಳ ಯಾರು ಅಂತ ಕೂಡ 8 கிராம் ಇಂದ ಅದಕ್ಕೆ ಎಲ್ಲ ಪಂಡಿನಿಗೂ ರಕ್ತ ಏನ್ ಡೆಲಿವರಿ ಪಣ್ಣು. ನಾವೇನ್ ಹೇಳ್ತಾ ಇರೋದಂದ್ರೆ ಕನ್ಫರ್ಮ್ ಆಗಿ 5 ನಿಮಿಷದಲ್ಲಿ ಆಗೋ ಡೆಲಿವರಿನ ನೀವು ಯಾಕೆ ಮನೆಗ್ ಕಳ್ಸಿದ್ರು? ನಿಮ್ ಕೈಗೆ ಆಗಲ್ಲ ಅಂತ ಹೇಳಿದಕ್ಕೆ ನಮ್ಗೆ ದೊಡ್ಡ ಸಿವಲ್ಗೆ ಹೋಗಿ ಅಂತ ಹೇಳಿದ್ರೆ ನಾವ್ ಮನೆಗ್ ಕರ್ಕೊಂಡ್ ಹೋಗ್ತಾ ಇರ್ಲಿಲ್ಲ. ದೊಡ್ಡ ಸಿವಲ್ಗೆನೆ ನಾವ್ ಕರ್ಕೊಂಡ್ ಹೋಗ್ತಾ ಇದ್ರು. ನಾವು ಮನೆಗೆ ಹೋಗಿ ಆಟೋನಲ್ಲೇ ಆಗ್ಬಿಡ್ತಾ ಇದ್ದೆ ಡೆಲಿವರಿ. ಹೆಚ್ಚು ಕಮ್ಮಿ ಏನಾದ್ರು ಆಗ್ತಾ ಇದ್ರೆ ಯಾರ್ ಜವಾಬ್ದಾರಿ ಮೇಡಮ್? ಅಷ್ಟೇಲಿ ನಮ್ಗೆ ನೀವು ಹೇಳ್ಬಿಡ್ತಾ ಇದ್ರು ನಾವು 5 ನಿಮಿಷದಲ್ಲಿ ಬಂದು ಹೋಗಿರೋ ಡೆಲಿವರಿ. ಅವರು ನೋಡಿ ಇನ್ನೊಂದು ಸಮಸ್ಯೆ ಹೇಳಿದ್ದಾರೆ. ನೈಟ್ ಅಲ್ಲಿ ಯಾರಾದ್ರೂ ಪೇಷಂಟ್ ಬಂದ್ರೆ ಎಷ್ಟು ಬಾಗಿಲು ನೋಡಿದ್ರು ಎದೊಳಲ್ ಬಂದ್ರು ಹಾಗೆ ಇಲ್ಲ ಮೇಡಮ್ ಇಲ್ಲಿ ನಾವ್ 2 ಸತಿ 2 ಡೆಲಿವರಿಗೆ ಕರ್ಕೊಂಡು ಬಂದಿ ನಾವು ಅಲ್ಲ ಮೇಡಮ್ ಅಲ್ಲ ಒಂದ್ ನಿಮಿಷ ಹಲೋ ಪ್ರಾಣ ಹೋಗ್ತದೆ ಇರಿ ಒಂದ್ ನಿಮಿಷ ಮೇಡಮ್ 100 ಕೆಲಸ ನೀವು ಒಳ್ಳೇದ್ ಮಾಡಿದ್ರು ಒಂದು ಕೆಟ್ಟ ಕೆಲಸ ಆಗೋದು ಅದೇ ಕೆಟ್ಟದ ಹೈಲೈಟ್ ಆಗೋದು. ಅದೇ ಒಂದಾಗಿದೆ ಸರ್. ಇಷ್ಟ ತನಕ ರೈಟ್ ಮೇಡಮ್. ಅಂಡ್ ಅಗೇನ್ ನಾನು ಹೇಳಿದ್ನಲ್ಲ ಕಾನ್ಫಿಡೆನ್ಸ್ ಡಾಕ್ಟರ್ನ ಕಾನ್ಫಿಡೆನ್ಸ್ ಮೇಲೆ ಎಲ್ಲ ಬರೋದು. ಈಗ ಅವ್ರ ಕ್ವಶನ್ ಏನು ಗೊತ್ತಾ, ಇಲ್ಲಿರ್ತಕ್ಕಂಥವ್ರು ಐ ಮೀನ್ ದೇ ಟ್ರೀಟಿಂಗ್ ಲೈಕ್ ಎ ಅನಿಮಲ್ಸ್. ಪೇಷಂಟ್ಸ್ ನ ಅನಿಮಲ್ಸ್ ತರ ಟ್ರೀಟ್ ಮಾಡ್ತಾರೆ. ಅರ್ಥ ಆಯ್ತಾ? ಒಂದ್ ನಿಮಿಷ ಮೇಡಮ್ ಅವ್ರು ಹೇಳೋದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಎರಡನೇದು ನಿಮ್ಮ ಯಾರ್ದು ಇಲ್ಲಿ ಇರ್ಬೇಕಾಗಿತ್ತು ನರ್ಸು ಸ್ಟಾಫ್ ಅವ್ರು ಇರ್ಬೇಕಾಗಿಲ್ಲ, ಅವ್ರ ಮೇಲೆ ಏನ್ ಕ್ರಮ ತಗೊಳ್ತೀರಾ? ಅಲ್ಲ ಆ ಲೆಟರ್ ಗೊತ್ತಾಗುತ್ತೆ. ಡೆಲಿವರಿ ಆಯ್ತು ಇದು ನಲ್ಲಿ ಪಡಿಕ ಪಾತಿರ್ಕರಂಗ ಇಲ್ಲೇ ಇದೇ ಅಭ್ಯಾಸ ಆಗ್ಬಿಟ್ಟೈತೆ. ಮೇಡಮ್ ಅವ್ರು ಬರ್ತಾರೆ ನೆಕ್ಸ್ಟ್ ಈಗ ಒಂದ್ ನಿಮಿಷ ಅವ್ರು ಬರ್ತಾರೆ. ಡೆಲಿವರಿ ಪಾತಿರ್ಕರಂಗ ಇಲ್ಲೇ சொல்ல இந்த இப்ப செஞ்சீங்க இப்ப டெலிவரி பாத்திருக்காங்கன்னாக்கா இப்ப இந்த பொண்ணுக்கு எதுனா ஆயிட்டு இருந்தாக்கா அது அவர்தான் சொல்லுவாரு. சொல்லு நீ பாத்திருக்கிறமா இல்லன்னு சொல்லு. நம்ம பசங்க நீ பாத்திருக்கிற நீ பாத்து சொல்லிருக்கிறேன் நான் சொன்னேன் இல்லையாமா? இங்க டெலிவரி ஆயிக்குது பாத்திருக்காங்க. ಆನಾ ಒಂದ್ ನಿಮಿಷ ಇರ್ತಾಯಿ ಅಲ್ಲ ನೀವ್ ಹೇಳ್ತಾ ಇದೀರಲ್ಲ ನಾವು ಒಳ್ಳೆಯವರು ನೀವು ಒಳ್ಳೆಯವರು ಅಂತಾನೆ ನಾವು ಇವತ್ತವರೆಗೂ ಬಂದು ಮಾತಾಡ್ತಾ ಇರೋದು. ನಿನ್ನೆ ಅವ್ರು ಬಂದಾಗ ಸಿಸ್ಟರ್ ಇರ್ಬೇಕಾಗಿತ್ತಾ ಇಲ್ವಾ? ಮೇಡಮ್ ಇದನ್ನ ಮಾತ್ರ ನನಗೂ ಕೋಪ ಬರುತ್ತೆ ಮೇಡಮ್. ಅದು ತಪ್ಪಮ್ಮ ನೀವು ಮಾತಾಡೋದು. ಅವ್ರ ಮಗು ಇಂಪಾರ್ಟೆಂಟ್ ನನಗೂ ಗೊತ್ತಾಗುತ್ತೆ. ನಾವೆಲ್ಲ ಹ್ಯೂಮನ್ ಬೀಯಿಂಗ್ಸ್. 5 minutes ಆಗಿ 10 ನಿಮಿಷ
ಒಂದ್ ನಿಮಿಷ ಎಲ್ಲ ಆಯ್ತು ಯಾರ ಕೈಲಿ ಒಂದೇ ಮೇಡಮ್, ಒಂದು ಡೆಲಿವರಿ ಪ್ರೊಸೆಸ್ ಎಷ್ಟೊತ್ತಾಗತ್ತೆ? 5 ಮಿನಿಟ್ಸ್ ಆಗತ್ತೆ, ಅಟ್ಲೀಸ್ಟ್ ಒಂದು 15 ಮಿನಿಟ್ಸ್ ಆಗತ್ತಾ? ಎಂತ ಡೆಲಿವರಿ ಮೇಡಮ್ ಹೇಳ್ತಾ ಇರೋದು ಬೇರೆ 5 ನಿಮಿಷ ಅಂತ. 5 ನಿಮಿಷಕ್ಕೆ ನಾವು ಮಕ್ಳು ಇಟ್ಕೊಂಡಿದ್ರೆ ನಮ್ಗೆ ಅಷ್ಟು ನೋವಾಗಲ್ಲ. ಮತ್ತೆ ನೈಟ್ ಅಲ್ಲಿ ಮೇಡಮ್ ವೆಯ್ಟ್ ನೈಟ್ ಹೊತ್ತಲ್ಲಿ ಬಂದ್ರೆ ನನಗೂ ಬೇಜಾರೇ ಮೇಡಮ್. ಇಲ್ಲವರೆಗೂ ನೆನ್ನೆಯಿಂದ ಕರಿತಾ ಇರೋದಕ್ಕೆ ನೋಡಿ, ಅವರು ಬೇಜಾರು ಮಾಡ್ಕೊಬಾರ್ದು ನಮ್ಮ ಮೇಲೆ, ಅಥವಾ ಭಯ ಬಿದ್ಬಿಟ್ಟು ಬರ್ತಾ ಇಲ್ವಾ ಅಂತ ಕೆಲವು ಅನ್ಕೋಬಾರ್ದು ಅಂತ ಬಂದಿದ್ದೀನಿ. ನನಗೇನು ಸುಮ್ಮನೆ ಎಲ್ಲ ಕೆಲಸ ಬಿಟ್ಟು ನಿಮ್ಮನ್ನು ಬಂದು ಕ್ವಶನ್ ಮಾಡೋಂಥ ನಿಸ್ಸ ನನಗೂ ಇಲ್ಲ. ಬಟ್ ಅವ್ರ ಡಿಮ್ಯಾಂಡ್ಸ್ ಏನು ಹೇಳ್ತಾರೆ, ನಾನು ಕೇಳೋದು ಇಷ್ಟೇ, ಯಾವುದೇ ಪೇಷಂಟ್ ಬರಲಿ ಟ್ರೈ ಟು ಅಟೆಂಡ್ ಇಮಿಡಿಯೇಟ್ಲಿ. ನಮ್ಮ ಮೇಡಮ್ ಅವರು ಅಕ್ಕವ್ರು ಹೇಳ್ದಂಗೆ ಅವ್ರ ಮಗು ವಿ ರೆಸ್ಪೆಕ್ಟ್ ಹಿಮ್, ದೇವ್ರ ಹತ್ರ ನಾವು ಪ್ರಾರ್ಥನೆ ಮಾಡ್ಕೊಂಡು ನೀವು ಎಷ್ಟೋ ಪ್ರಾಣ ಉಳಿಸ್ತೀರಾ, ಹಾಗಂತೇಳಿ ನಿಮ್ಮ ಧರ್ಮ ನಿಮ್ಮ ಕರ್ತವ್ಯ ಹಾಸ್ಪಿಟಲ್ ಇದ್ದು ಮಾಡೋಂಥದ್ದು. ಮೇಡಮ್ ನಾನು ಮೇಡಮ್ ಹೇಳಿದೆ, ನೀವು 100 ಮಾಡಿ ಒಂದು ಕೆಟ್ಟದಾಯ್ತು ಅಂದ್ರೂ ಕೆಟ್ಟದೆ. ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ 100 ಜನ ನಿರಪರಾಧಿಗಳಿಗೆ ತಪ್ಸ್ಕೊಂಡ್ರು ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಅಂತಾರೆ. ದಟ್ ಮೀನ್ ಟು ಸೇ ನೀವು 100 ಮಾಡಿದ್ರು ಒಂದು ಪ್ರಾಣ ತಗೋಂತ ಹಕ್ಕು ನಿಮ್ಗಿಲ್ಲ ಅಲ್ವಾ ಡಾಕ್ಟರ್ ಅವರೇ? ಹೌ ಮಚ್ ವಿ ಸ್ಪೆಂಡ್ ಆನ್ ದಿಸ್? ನಮ್ ಸರ್ಕಾರ ಎಷ್ಟೆಲ್ಲ ಸ್ಪೆಂಡ್ ಮಾಡ್ತಾ ಇತ್ತು ಇದಕ್ಕೆ, ಒಂದು ಪ್ರಾಣ ಉಳಿಸ್ಲಿಕ್ಕೆ. ಮೇಡಮ್ ಅವರೇ, ನಾನು ಒಪ್ಕೊಳ್ತೀನಿ ಆ ಮಗುಗ್ ಮೈಗೂ ಹುಷಾರಿಲ್ಲ, ಬಟ್ ಆ ಮಗುಗ್ ಮೈಗೂ ಹುಷಾರಿಲ್ಲ, ಒಂದು ಪ್ರಾಣ, ಇಲ್ಲಿ 2 ಪ್ರಾಣ, 2 ಪ್ರಾಣಕ್ಕೂ ಹೆಚ್ಚು ಕಮ್ಮಿ ಆಗಿದ್ರೆ ನಿಮ್ ಬಾಯಲ್ಲಿ ಈ ತರ ಮಾತು ಬರ್ತಾ ಇತ್ತ? ತಪ್ಪು ಮಾಡಿದಾಗ ನೋಡಿ ಮೇಡಮ್, ಎಲ್ಲ ಹ್ಯೂಮನ್ ಬೀಯಿಂಗ್, ತಪ್ಪು ಮಾಡಿದಾಗ ಮಿಸ್ಟೇಕ್ ಆಗೈತೆ, ಸರ್ದಿದ್ಕೊಳ್ತೀರಿ, ಮುಂದಕ್ಕೆ ಏನೋ ಒಂದು ಅವಕಾಶ ಆಗತ್ತೆ ಅಂದ್ರೆ ಅದು ಬೇರೆ ಮಾತು. ಈ ತರ ನಮ್ಮ ಸಿಸ್ಟರ್ಸ್ ಹೇಳ್ದಂಗೆ ಅವ್ರ ಮನೆಗೆ ಹೋಗಿದ್ರು, ಇಲ್ಲ ನಾವು 100 ಮಾಡಿದಿರಿ, 100 ಮಾಡ್ಲಿ ಮೇಡಮ್, ನೀವು 1000 ಒಳ್ಳೆ ಪ್ರಾಣ ಉಳಿಸಿದ್ರು ಭಗವಂತ ನೋಡ್ತಾ ಇರ್ತಾನೆ. ಬಟ್ ಆ ಒಂದು ಪ್ರಾಣ ಆ ಕುಟುಂಬಕ್ಕೆ ಇಂಪಾರ್ಟೆಂಟ್ ಅಲ್ವಾ? ಆ ಕೂಸಿ ನೋಡಿ, ಆ ಗುಟ್ಟಳ್ಳಿಯಲ್ಲಿ ಇದೇ ತರನೇ ಒಂದು ಸಾಯಿಸ್ಬಿಟ್ರು, ಮರ್ಡರ್ ಮಾಡಿದ್ರು. ನಾನು ಹೇಳ್ತೀನಿ, ಕೊಲೆ ಮಾಡಿದ್ರೆ ಸಿಕ್ಕಿದ ಪನಿಷ್ಮೆಂಟ್ ಏನ್ ಗೊತ್ತಾ ನನಗೆ? ನನ್ನ ಮೇಲೆ ಪಿಟಿಷನ್ಗಳು, ಸರ್ಕಾರಿ ನೌಕರೆಲ್ಲ ಸೇರಿ ಧಮಕಿ ಹಾಕಿ ರೋಲ್ ಯಾವತ್ತಾದ್ರೂ ಬಂದಿದ್ದೀನ? ಇಲ್ಲ, ನಾನು ಒಬ್ಬರ ಹತ್ರ ಯಾರ ಹತ್ರ ಮಾತಾಡಿಲ್ಲ. ಸರ್ಕಾರಿ ನೌಕರಿಗೆ ಧಮಕಿ ಹಾಕಿ ರೋಲ್ ಕಾಲ್ ಮಾಡ್ತೀನಂತೆ. ಅದೆಲ್ಲ ಬಿಟ್ಬಿಟ್ಟು ನಮ್ಮ ಮೇಡಮ್ ಅವರೆಲ್ಲ ಒಂದೊಳ್ಳೆ ರಿಪೋರ್ಟ್ ಏನಂತಂದ್ರೆ, ಡಾಕ್ಟರ್ ಕೆಲಸ ಕರೆಕ್ಟಾಗಿ ಉಂಟು, ಎಲ್ಲ ಸಿಸ್ಟರ್ಸ್ ಕರೆಕ್ಟಾಗಿ ಉಂಟು, ಹಾಗಾದ್ರೆ ನಾನು ಒಬ್ಬನೇ ಇಲ್ಲಿ ಫೇಕ್, ನನ್ನ ಜನ ಯಾರು ನೊಂದ್ಕೊಂಡಿದ್ರೆ ಅವರೇ ಫೇಕ್. ಅಟ್ಲೀಸ್ಟ್ ಇಲ್ಲಾದ್ರೂ ನ್ಯಾಯ ಕೊಡಿಸಿ ಅವ್ರಿಗೆ ಒಂದು ಒಳ್ಳೇದು ಮಾಡಿ, ನೆಕ್ಸ್ಟ್ ಟೈಮ್ ಆಗ್ದಿರಂಗೆ ಅವ್ರು ಯಾರಿದಾರೋ ದಯವಿಟ್ಟು ಅವ್ರಿಗೆ ಅದು ಶಿಸ್ತನ್ನ ಅಲ್ಲ. ಈಗ ಅವ್ರು ತಪ್ಪು ಮಾಡೋರ ಮೇಲೆ ಏನು ಕ್ರಮ? ಅದನ್ನು DH ಹೇಳ್ಬೇಕಾ? ಯಾರ ಮೇಲೆ ಕ್ರಮ ತಗೊಂಡಿದ್ದೀರಾ ಮೇಡಮ್? ಒಬ್ಬರ ಮೇಲೆ ತಗೊಂಡ್ರೆ ನೋಡಿ, ನಮ್ಮ ಸಿಸ್ಟರ್ ಇಂಥವ್ರೆಲ್ಲ ಒಳ್ಳೆಯವರು ಇರ್ತಾರೆ. ಅಟ್ಲೀಸ್ಟ್ ಈ ಒಳ್ಳೆಯವ್ರಿಗೂ ಈಗ ನಮ್ಮ ಸಿಸ್ಟರ್ಗೂ ಒಂದು ಸ್ವಲ್ಪ ಅನಿಸ್ತು, ಒಂದು 5 ನಿಮಿಷ ಮಗುನ್ ಕಾಪಾಡೋಕೆ. ಬಟ್ 5 ನಿಮಿಷ ನಮ್ಮ ಡಾಕ್ಟರ್ ಡ್ಯೂಟಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಅಲ್ಲ ಮೇಡಮ್? ಪ್ರಾಣ ಹೋಗೋದು 1 ಸೆಕೆಂಡ್ ಅಲ್ಲ ಮೇಡಮ್? ಹೌದು, ಈಗ ಅವ್ರು ಇಲ್ಲೇ ಬಿಡ್ತೀರಾ? ಅಟ್ಲೀಸ್ಟ್ ಬೇರೆ ಕಡೆ ಆದ್ರೂ ಟ್ರಾನ್ಸ್ಫರ್ ಮಾಡಿ, ಸ್ವಲ್ಪ ಒಳ್ಳೆಯವ್ರಾದ್ರೂ ಕೊಡಿ, ಇಲ್ಲೇ ಬಿಡ್ತೀರಾ? ಮತ್ತೆ ಅವ್ರು ಅದೇ ಮಾಡ್ತಾರೆ ನೋಡಿ. ಅವ್ರು ಹೇಳ್ತಾರೆ ಇಲ್ಲ 60 ರೂಪಾಯಿ ಕೊಟ್ಟರೆ, ನಾನು ಅದೆಲ್ಲ ಹೇಳಿದ್ರೆ ಸರಿ ಇರಲ್ಲ. ನಾನ್ ಕೆಟ್ಟವನಾಗಾದ್ರೆ ನಿಮ್ಗೆ? ಅಲ್ಲಮ್ಮ, ನಾನ್ ಕೆಟ್ಟವನಾಗಾದ್ರೆ ನಿಮ್ಗೆ? ನಾವು ಕೆಟ್ಟವರಲ್ಲಮ್ಮ, ನಾನ್ ನನ್ನ ಜನಗಳಿಗೋಸ್ಕರ ಬಂದಿರೋದು. தாய் மகன் நல்லா இருக்குது, யாரும் இல்ல எதுனா ஆயிட்டு இருந்தாக்க அப்ப என்ன ஏன் ஜவாப்தாரி அப்படி இல்லப்பா, எல்லாம் ஆயிட்டு அது இல்லப்பா. நான் சொல்றது நான் என்ன சொல்றேன், இவங்க சொல்லிட்டு போயிட்டாங்க, அது இல்லப்பா. என்ன சொல்றேன், ಈಗ ಮೇಡಮ್ ಅವರೇ கூப்பிட்டு போயிட்டாங்களே, கட் பண்ணது கிளாம்ப் யார் கட் யாரு? நான் தான் கட் பண்றதுக்கு இருந்தா அப்ப ஆஷா வந்தது. ஆஷா அப்பதான் வந்தது. கட் பண்றதுக்கு நான் என்ன கட் பண்றதுக்கு என்ன நானு கட் பண்ணல தானே? இல்ல கட் பண்ணல, சாப்பிட்டு கட் பண்ணி பேசாம எல்லாம் பேசலாம். நம்ம கட் பண்ணல தானே? நீ நான் சாப்பிட்டு கட் பண்ணேன். நீ ஃபியூச்சர் போட்டியா? ஃபியூச்சர் நீ போடல, நான் தான் போட்டேன். இல்லப்பா நிக்க சும்மா நான் சும்மா சொல்றேன். ಯಾರು ಇಲ್ಲ, ಯಾರು ಇಲ್ಲ, ಡಾಕ್ಟರ್ ಮಗನ ಇಲ್ಲ. ಅಯ್ಯೋ ಡಾಕ್ಟರ್ ಟ್ಯಾಬ್ಲೆಟ್ ಕೊಡ್ತಾರಲ್ಲ ಅಷ್ಟೇ ಕೊಡೋದು. ಯಾರು ಇಲ್ಲ ಸರ್,
அப்புறமா வந்தாங்க அவங்க என்கிட்ட கத்திரி இல்லை கத்திரி இல்லைனாக்கா அது கூட செஞ்சுட்டு இருக்கேன். ಯಾವ ಮೇಡಮ್ ಇಲ್ಲ ಕ್ಯಾಮ್ರಾ ಇಟ್ಟಲ್ಲ ಕ್ಯಾಮ್ರಾ ಇಟ್ಟೆ ತೋಡಿ ಗೊತ್ತಾಗ್ತದೆ ಯಾರು ಇತ್ತು ಡಾಕ್ಟರ್ ಯಾರು ಇಲ್ಲ ತೋಡಿ ಸರ್ ತೆಗೀರಿ ಎಲ್ಲ ದೊಡ್ಡವರು ಹೆಂಗೋಯ್ತಾರೆ. ಸೊ ನೀವು ಅಡ್ವೈಸ್ ಮಾಡ್ಬೇಕಾದ್ರೆ ಹಿಂಗೂ ಇರ್ತದೆ ಹಂಗೂ ಇರ್ತದೆ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಅಟ್ಲೀಸ್ಟ್ ಪೇಷಂಟ್ ಒಂದು 5 minutes ಸ್ಪೆಂಡ್ ಮಾಡಿ. ಇದು 28 ರೀಟರ್ಮ್ 36 ವೀಕ್ಸ್ ಅಲ್ಲ ಮೇಡಮ್ ಇದು ಸ್ವಲ್ಪ ರೆಡಿ ಮಾಡಿಸಿ ಮೇಡಮ್, ನೀವು ಸ್ವಲ್ಪ ಹೇಳಿ ಮೇಡಮ್ ಅವರೇ, ನೀವು ನೋಡಿ ಸಿಬ್ಬಂದಿ ಇರ್ಬೇಕು. ಮತ್ತೆ ನನಗೆ ಸುಮಾರು ಕರೆಗಳು ಬಂದವು. ಈ ಹಾಸ್ಪಿಟ್ಲಲ್ಲಿ ಹೆರಿಗೆ ಮಾಡ್ತಕ್ಕಂಥ ಸಮಯದಲ್ಲಿ ಕರ್ಕೊಂಡು ಬಂದಾಗ ಒಂದು 10 ನಿಮಿಷ ಬಿಟ್ಕೊಂಡು ಬನ್ನಿ ಅಂತೇಳಿ ಆಚೆ ಕಳಿಸಿದ್ರು. ಮತ್ತೆ 10 ನಿಮಿಷ ಬಿಟ್ಕೊಂಡು ಬಂದ್ರಿ. ಬಂದ ನಂತರ ಸಿಸ್ಟರ್ ಇಲ್ಲ, ಡಾಕ್ಟ್ರು ಇಲ್ಲ. ಆ ಹೆರಿಗೆನ ನಮ್ಮ ತಾಯಿನೇ ಮಾಡಿದ್ರು, ನಮ್ಮ ರಿಲೇಷನ್ನೇ ಮಾಡಿದ್ರು. ಮಗುಗೆ ಏನಾದರೂ ಹೆಚ್ಚು ಕಮ್ಮಿ ಇದ್ರೆ ಯಾರು ಕೇಳೋದು ಅನ್ನೋಂತೆಲ್ಲ ಅನೇಕ ಕಂಪ್ಲೇಂಟ್ ಹೇಳಿದ್ರು. ನಾನು ಮೋಹನ್ ಕೃಷ್ಣ ಏನಾದರೂ ಮಾತಾಡಿದ್ರೆ ನನ್ನ ಟಾರ್ಗೆಟ್ ಮಾಡ್ತಾರೆ, ಸರಿ ನೋಡೋಣ ಅಂತಿದ್ದೆ. ಸುಮಾರು ಜನ ಕಾಲ್ ಮಾಡಿದ್ರು, ಬಂದು ಪರಿಶೀಲನೆ ಮಾಡಿದೆ. ಪರಿಶೀಲನೆ ಮಾಡಿದ ನಂತರ ನನಗೆ ಗೊತ್ತುಪಟ್ಟಿದ್ದು ಇವ್ರು ಹೇಳ್ತಕ್ಕಂಥದ್ದು, ಅವ್ರು ಒಪ್ಕೊಂಡಿದ್ರು. ಹೌದು ಆ ಟೈಮಲ್ಲಿ ಸಿಸ್ಟರ್ ಎಲ್ಲೋ ಆಚೆ ಹೋಗಿದ್ದಾರೆ, ತಪ್ಪಾಗೈತೆ, ಸರಿತಿದ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಸೊ ಅವರು ಹೇಳ್ತಾ ಇದ್ದಾರೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಒಂದು ಅವಕಾಶವನ್ನು ಕೊಟ್ಕೊಡಿ, ಮುಂದಿನ ದಿನಗಳಲ್ಲಿ ಸರಿಪಡಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ನಾವು ಇದ್ರ ಬಗ್ಗೆ ಜಾಸ್ತಿ ಮಾತ್ರ ನಾವು ಕೇಳೋದು ಇಷ್ಟೇ ಸರ್, ನಿಮ್ಮಲ್ಲಿ ರಿಕ್ವೆಸ್ಟ್. ಆಯ್ತು ಸರ್, ನೋಡಿ ಒಂದು ಪ್ರಾಣ ಹೋದ್ರೆ ಮತ್ತೆ ಉಳಿಸ್ಲಿಕ್ಕೆ ಆಗಲ್ಲ. ಖಂಡಿತ. ಈಗ ಗುಟ್ಟಳ್ಳಿಯಲ್ಲಿ ಇದೇ ತರ ಹೋಯ್ತು, ಕ್ಲೀನ್ ಚಿಟ್ ಕೊಟ್ಬಿಟ್ರಿ, ಕೊಲೆಗಾರನ ರಕ್ಷಣೆ ಮಾಡಿದೀರ ಅಂತ ನಾನು ಹೇಳ್ತೀನಿ. ಮುಂದಿನ ದಿನಗಳಲ್ಲಿ ಈ ತರ ಆಗ್ದಿರ ಹಂಗೆ ನಾನು KJF ಜನತೆ ಪರವಾಗಿ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ಸಿಸ್ಟರ್ ಅನ್ನೋರು ಪ್ರತಿದಿನ ಇರಬೇಕಿಲ್ಲಿ. ಯಾವುದೇ ರೀತಿಯಾದಂಥ ಒಂದು ಸಂದೇಶಗಳು ಬರ್ದಿಕ್ಕೆ ನೀವೇ ನೋಡಿದ್ರಿ, ಯಾರ್ಯಾರೋ ಏನೇನೋ ಆರೋಪ ಮಾಡ್ತಿದ್ದಾರೆ. ಆ ಆರೋಪಗಳಿಗೆಲ್ಲ ನಿಜನ ಸುಳ್ಳ ಭಗವಂತನ ಅದು ಹೇಳಿದ್ರಲ್ಲ, ಮುಂದಿನ ದಿನಗಳಲ್ಲಿ ಇದೆಲ್ಲ ಆಗ್ದಿರ ಅಂತ ನೋಡ್ಕೊಂಡು. ಖಂಡಿತವಾಗ್ಲೂ ಸರ್ ಒಂದು ಸ್ಟಾಫ್ ರಿಲೀವಿಂಗ್ ಟೈಮ್ ಎಷ್ಟು ಅಲ್ಲಲ್ಲ. ಏನ್ ನಾನು ಹೇಳಿದ್ದೇನೆ ಅಂದ್ರೆ ನಮ್ಮ ಡಾಕ್ಟರ್ ಮಾತಾಡ್ತಾರೆ, ನಾನು ಮಾತಾಡ್ತೀನಿ.